ನಮ್ಮ ಪೂರ್ವಜರ ಸಾಹಸಮಯ ಸಮುದ್ರಯಾನಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಜಗತ್ತಿನ ಮೂಲೆ ಮೂಲೆಗೂ ಕೂಡ ಕೊಂಡೊಯ್ದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದೀಗ ಈ ಗತವೈಭವವನ್ನ ಸಾರುವಂತಹ ಉದ್ದೇಶದಿಂದ ಐಎನ್ಎಸ್ವಿ ಕೌಂಡಿನ್ಯ ಅನ್ನುವಂಥ ಇಂಜಿನ್ ರಹಿತ ಹಡಗು ತನ್ನ ಪ್ರಥಮ ನೌಕಾಯಾನವನ್ನ ಆರಂಭಿಸಿದೆ. ಇಂಜಿನ್ ರಹಿತ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಕಡಲಯಾನ ಆರಂಭಿಸಿದ ಐಎನ್ಎಸ್ವಿ ಕೌಂಡಿನ್ಯ. ಹಡಗುಗಳು ಅಂದ್ರೆ ಕಣ್ಮುಂದೆ ಬರೋದು ಆಧುನಿಕ ತಂತ್ರಜ್ಞಾನದ ಇಂಜಿನ್ ಬೋಟ್ಗಳು. ಆದ್ರೆ ಈ ಹಡಗು ಹಾಗಲ್ಲ. ಇದಕ್ಕೆ ಇಂಜಿನ್ ಇಲ್ಲ, ಕಬ್ಬಿಣದ ಮೊಳೆಗಳೂ ಇಲ್ಲ. ಇದು ಹಳೆಯ ಮಾದರಿಯಲ್ಲಿ ತಯಾರಾದ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಭಾರತೀಯ ನೌಕಾಪಡೆ 1900 ವರ್ಷಗಳಷ್ಟು ಹಳೆ ನೌಕಾ ನಿರ್ಮಾಣ ತಂತ್ರಜ್ಞಾನವನ್ನ ರೀಕ್ರಿಯೇಟ್ ಮಾಡಿದೆ. ಅರಬ್ಬಿ ಸಮುದ್ರದ ಅಲೆಗಳ ಮೇಲೆ ಐಎನ್ಎಸ್ವಿ ಕೌಂಡಿನ್ಯ ಸವಾರಿ ಮಾಡುತ್ತಿದೆ. ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ವರೆಗೆ ಈ ಹಡಗು ಸಾಗಲಿದೆ. ಏನಿದು ಐಎನ್ಎಸ್ವಿ ಕೌಂಡಿನ್ಯ? ಹಡಗು ನಿರ್ಮಾಣಕ್ಕೆ ಯಾವುದೇ ಲೋಹ ಬಳಸಿಲ್ಲ. 19.6 ಮೀಟರ್ ಉದ್ದ, 6.5 ಮೀಟರ್ ಅಗಲ ಹೊಂದಿದೆ. ಕೇರಳ ಕಾಡಿನ ಮರದ ಹಲಗೆ, ತೆಂಗಿನ ನಾರಿನ ಹಗ್ಗಗಳನ್ನ ಬಳಸಿ ತಯಾರಿಸಲಾಗಿದೆ. ಕದಂಬರ ರಾಜಲಾಂಛನ ಗಂಡಬೇರುಂಡ ಪಕ್ಷಿಯ ಚಿತ್ರ ಹಡಗಿನ ಮೇಲಿದೆ. 2023 ಸೆಪ್ಟೆಂಬರ್ನಲ್ಲಿ ಹಡಗು ನಿರ್ಮಾಣ ಕಾರ್ಯ ಆರಂಭಿಸಲಾಗಿತ್ತು. ಇದಕ್ಕೆ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಹೆಸರನ್ನ ಇಡಲಾಗಿದೆ. 1ನೇ ಶತಮಾನದ ಭಾರತೀಯ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಸ್ಮರಣಾರ್ಥ ಅವರ ಹೆಸರನ್ನ ಇಡಲಾಗಿದೆ. ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸದೆ ಕ್ರಿಸ್ತಶಕ 5ನೇ ಶತಮಾನದ ಹಳೆಯ ಮಾದರಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಐಎನ್ಎಸ್ವಿ ಕೌಂಡಿನ್ಯ ಹಡಗು ಮೊದಲ ಬಾರಿ ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ಗೆ ಪ್ರಯಾಣ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ಪೂರ್ವಜರ ಸಾಹಸಮಯ ಸಮುದ್ರಯಾನಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಜಗತ್ತಿನ ಮೂಲೆ ಮೂಲೆಗೂ ಕೂಡ ಕೊಂಡೊಯ್ದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದೀಗ ಈ ಗತವೈಭವವನ್ನ ಸಾರುವಂತಹ ಉದ್ದೇಶದಿಂದ ಐಎನ್ಎಸ್ವಿ ಕೌಂಡಿನ್ಯ ಅನ್ನುವಂಥ ಇಂಜಿನ್ ರಹಿತ ಹಡಗು ತನ್ನ ಪ್ರಥಮ ನೌಕಾಯಾನವನ್ನ ಆರಂಭಿಸಿದೆ. ಇಂಜಿನ್ ರಹಿತ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಕಡಲಯಾನ ಆರಂಭಿಸಿದ ಐಎನ್ಎಸ್ವಿ ಕೌಂಡಿನ್ಯ. ಹಡಗುಗಳು ಅಂದ್ರೆ ಕಣ್ಮುಂದೆ ಬರೋದು ಆಧುನಿಕ ತಂತ್ರಜ್ಞಾನದ ಇಂಜಿನ್ ಬೋಟ್ಗಳು. ಆದ್ರೆ ಈ ಹಡಗು ಹಾಗಲ್ಲ. ಇದಕ್ಕೆ ಇಂಜಿನ್ ಇಲ್ಲ, ಕಬ್ಬಿಣದ ಮೊಳೆಗಳೂ ಇಲ್ಲ. ಇದು ಹಳೆಯ ಮಾದರಿಯಲ್ಲಿ ತಯಾರಾದ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಭಾರತೀಯ ನೌಕಾಪಡೆ 1900 ವರ್ಷಗಳಷ್ಟು ಹಳೆ ನೌಕಾ ನಿರ್ಮಾಣ ತಂತ್ರಜ್ಞಾನವನ್ನ ರೀಕ್ರಿಯೇಟ್ ಮಾಡಿದೆ. ಅರಬ್ಬಿ ಸಮುದ್ರದ ಅಲೆಗಳ ಮೇಲೆ ಐಎನ್ಎಸ್ವಿ ಕೌಂಡಿನ್ಯ ಸವಾರಿ ಮಾಡುತ್ತಿದೆ. ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ವರೆಗೆ ಈ ಹಡಗು ಸಾಗಲಿದೆ. ಏನಿದು ಐಎನ್ಎಸ್ವಿ ಕೌಂಡಿನ್ಯ? ಹಡಗು ನಿರ್ಮಾಣಕ್ಕೆ ಯಾವುದೇ ಲೋಹ ಬಳಸಿಲ್ಲ. 19.6 ಮೀಟರ್ ಉದ್ದ, 6.5 ಮೀಟರ್ ಅಗಲ ಹೊಂದಿದೆ. ಕೇರಳ ಕಾಡಿನ ಮರದ ಹಲಗೆ, ತೆಂಗಿನ ನಾರಿನ ಹಗ್ಗಗಳನ್ನ ಬಳಸಿ ತಯಾರಿಸಲಾಗಿದೆ. ಕದಂಬರ ರಾಜಲಾಂಛನ ಗಂಡಬೇರುಂಡ ಪಕ್ಷಿಯ ಚಿತ್ರ ಹಡಗಿನ ಮೇಲಿದೆ. 2023 ಸೆಪ್ಟೆಂಬರ್ನಲ್ಲಿ ಹಡಗು ನಿರ್ಮಾಣ ಕಾರ್ಯ ಆರಂಭಿಸಲಾಗಿತ್ತು. ಇದಕ್ಕೆ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಹೆಸರನ್ನ ಇಡಲಾಗಿದೆ. 1ನೇ ಶತಮಾನದ ಭಾರತೀಯ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಸ್ಮರಣಾರ್ಥ ಅವರ ಹೆಸರನ್ನ ಇಡಲಾಗಿದೆ. ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸದೆ ಕ್ರಿಸ್ತಶಕ 5ನೇ ಶತಮಾನದ ಹಳೆಯ ಮಾದರಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಐಎನ್ಎಸ್ವಿ ಕೌಂಡಿನ್ಯ ಹಡಗು ಮೊದಲ ಬಾರಿ ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ಗೆ ಪ್ರಯಾಣ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನಮ್ಮ ಪೂರ್ವಜರ ಸಾಹಸಮಯ ಸಮುದ್ರಯಾನಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಜಗತ್ತಿನ ಮೂಲೆ ಮೂಲೆಗೂ ಕೂಡ ಕೊಂಡೊಯ್ದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದೀಗ ಈ ಗತವೈಭವವನ್ನ ಸಾರುವಂತಹ ಉದ್ದೇಶದಿಂದ ಐಎನ್ಎಸ್ವಿ ಕೌಂಡಿನ್ಯ ಅನ್ನುವಂಥ ಇಂಜಿನ್ ರಹಿತ ಹಡಗು ತನ್ನ ಪ್ರಥಮ ನೌಕಾಯಾನವನ್ನ ಆರಂಭಿಸಿದೆ. ಇಂಜಿನ್ ರಹಿತ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಕಡಲಯಾನ ಆರಂಭಿಸಿದ ಐಎನ್ಎಸ್ವಿ ಕೌಂಡಿನ್ಯ. ಹಡಗುಗಳು ಅಂದ್ರೆ ಕಣ್ಮುಂದೆ ಬರೋದು ಆಧುನಿಕ ತಂತ್ರಜ್ಞಾನದ ಇಂಜಿನ್ ಬೋಟ್ಗಳು. ಆದ್ರೆ ಈ ಹಡಗು ಹಾಗಲ್ಲ. ಇದಕ್ಕೆ ಇಂಜಿನ್ ಇಲ್ಲ, ಕಬ್ಬಿಣದ ಮೊಳೆಗಳೂ ಇಲ್ಲ. ಇದು ಹಳೆಯ ಮಾದರಿಯಲ್ಲಿ ತಯಾರಾದ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಭಾರತೀಯ ನೌಕಾಪಡೆ 1900 ವರ್ಷಗಳಷ್ಟು ಹಳೆ ನೌಕಾ ನಿರ್ಮಾಣ ತಂತ್ರಜ್ಞಾನವನ್ನ ರೀಕ್ರಿಯೇಟ್ ಮಾಡಿದೆ. ಅರಬ್ಬಿ ಸಮುದ್ರದ ಅಲೆಗಳ ಮೇಲೆ ಐಎನ್ಎಸ್ವಿ ಕೌಂಡಿನ್ಯ ಸವಾರಿ ಮಾಡುತ್ತಿದೆ. ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ವರೆಗೆ ಈ ಹಡಗು ಸಾಗಲಿದೆ. ಏನಿದು ಐಎನ್ಎಸ್ವಿ ಕೌಂಡಿನ್ಯ? ಹಡಗು ನಿರ್ಮಾಣಕ್ಕೆ ಯಾವುದೇ ಲೋಹ ಬಳಸಿಲ್ಲ. 19.6 ಮೀಟರ್ ಉದ್ದ, 6.5 ಮೀಟರ್ ಅಗಲ ಹೊಂದಿದೆ. ಕೇರಳ ಕಾಡಿನ ಮರದ ಹಲಗೆ, ತೆಂಗಿನ ನಾರಿನ ಹಗ್ಗಗಳನ್ನ ಬಳಸಿ ತಯಾರಿಸಲಾಗಿದೆ. ಕದಂಬರ ರಾಜಲಾಂಛನ ಗಂಡಬೇರುಂಡ ಪಕ್ಷಿಯ ಚಿತ್ರ ಹಡಗಿನ ಮೇಲಿದೆ. 2023 ಸೆಪ್ಟೆಂಬರ್ನಲ್ಲಿ ಹಡಗು ನಿರ್ಮಾಣ ಕಾರ್ಯ ಆರಂಭಿಸಲಾಗಿತ್ತು. ಇದಕ್ಕೆ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಹೆಸರನ್ನ ಇಡಲಾಗಿದೆ. 1ನೇ ಶತಮಾನದ ಭಾರತೀಯ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಸ್ಮರಣಾರ್ಥ ಅವರ ಹೆಸರನ್ನ ಇಡಲಾಗಿದೆ. ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸದೆ ಕ್ರಿಸ್ತಶಕ 5ನೇ ಶತಮಾನದ ಹಳೆಯ ಮಾದರಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಐಎನ್ಎಸ್ವಿ ಕೌಂಡಿನ್ಯ ಹಡಗು ಮೊದಲ ಬಾರಿ ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ಗೆ ಪ್ರಯಾಣ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ಪೂರ್ವಜರ ಸಾಹಸಮಯ ಸಮುದ್ರಯಾನಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಜಗತ್ತಿನ ಮೂಲೆ ಮೂಲೆಗೂ ಕೂಡ ಕೊಂಡೊಯ್ದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದೀಗ ಈ ಗತವೈಭವವನ್ನ ಸಾರುವಂತಹ ಉದ್ದೇಶದಿಂದ ಐಎನ್ಎಸ್ವಿ ಕೌಂಡಿನ್ಯ ಅನ್ನುವಂಥ ಇಂಜಿನ್ ರಹಿತ ಹಡಗು ತನ್ನ ಪ್ರಥಮ ನೌಕಾಯಾನವನ್ನ ಆರಂಭಿಸಿದೆ. ಇಂಜಿನ್ ರಹಿತ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಕಡಲಯಾನ ಆರಂಭಿಸಿದ ಐಎನ್ಎಸ್ವಿ ಕೌಂಡಿನ್ಯ. ಹಡಗುಗಳು ಅಂದ್ರೆ ಕಣ್ಮುಂದೆ ಬರೋದು ಆಧುನಿಕ ತಂತ್ರಜ್ಞಾನದ ಇಂಜಿನ್ ಬೋಟ್ಗಳು. ಆದ್ರೆ ಈ ಹಡಗು ಹಾಗಲ್ಲ. ಇದಕ್ಕೆ ಇಂಜಿನ್ ಇಲ್ಲ, ಕಬ್ಬಿಣದ ಮೊಳೆಗಳೂ ಇಲ್ಲ. ಇದು ಹಳೆಯ ಮಾದರಿಯಲ್ಲಿ ತಯಾರಾದ ಹಡಗು ಐಎನ್ಎಸ್ವಿ ಕೌಂಡಿನ್ಯ. ಭಾರತೀಯ ನೌಕಾಪಡೆ 1900 ವರ್ಷಗಳಷ್ಟು ಹಳೆ ನೌಕಾ ನಿರ್ಮಾಣ ತಂತ್ರಜ್ಞಾನವನ್ನ ರೀಕ್ರಿಯೇಟ್ ಮಾಡಿದೆ. ಅರಬ್ಬಿ ಸಮುದ್ರದ ಅಲೆಗಳ ಮೇಲೆ ಐಎನ್ಎಸ್ವಿ ಕೌಂಡಿನ್ಯ ಸವಾರಿ ಮಾಡುತ್ತಿದೆ. ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ವರೆಗೆ ಈ ಹಡಗು ಸಾಗಲಿದೆ. ಏನಿದು ಐಎನ್ಎಸ್ವಿ ಕೌಂಡಿನ್ಯ? ಹಡಗು ನಿರ್ಮಾಣಕ್ಕೆ ಯಾವುದೇ ಲೋಹ ಬಳಸಿಲ್ಲ. 19.6 ಮೀಟರ್ ಉದ್ದ, 6.5 ಮೀಟರ್ ಅಗಲ ಹೊಂದಿದೆ. ಕೇರಳ ಕಾಡಿನ ಮರದ ಹಲಗೆ, ತೆಂಗಿನ ನಾರಿನ ಹಗ್ಗಗಳನ್ನ ಬಳಸಿ ತಯಾರಿಸಲಾಗಿದೆ. ಕದಂಬರ ರಾಜಲಾಂಛನ ಗಂಡಬೇರುಂಡ ಪಕ್ಷಿಯ ಚಿತ್ರ ಹಡಗಿನ ಮೇಲಿದೆ. 2023 ಸೆಪ್ಟೆಂಬರ್ನಲ್ಲಿ ಹಡಗು ನಿರ್ಮಾಣ ಕಾರ್ಯ ಆರಂಭಿಸಲಾಗಿತ್ತು. ಇದಕ್ಕೆ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಹೆಸರನ್ನ ಇಡಲಾಗಿದೆ. 1ನೇ ಶತಮಾನದ ಭಾರತೀಯ ಕಡಲಯಾನಿ ಮಹರ್ಷಿ ಕೌಂಡಿನ್ಯರ ಸ್ಮರಣಾರ್ಥ ಅವರ ಹೆಸರನ್ನ ಇಡಲಾಗಿದೆ. ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸದೆ ಕ್ರಿಸ್ತಶಕ 5ನೇ ಶತಮಾನದ ಹಳೆಯ ಮಾದರಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಐಎನ್ಎಸ್ವಿ ಕೌಂಡಿನ್ಯ ಹಡಗು ಮೊದಲ ಬಾರಿ ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ಗೆ ಪ್ರಯಾಣ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.